ఇక్కడ నందీశ్వరుని తల భాగంలో మాత్రమే గంట సౌండ్ లాగా వస్తుంది. ఇక్కడ రాదు, ಪಕ್ಕನ ಅಲ್ಲೆಲ್ಲೂ ಬರಲ್ಲ. ನಂದೀಶ್ನು ತಲೆ ಮೇಲೆ ಮಾತ್ರ ಸೌಂಡ್ ಬರುತ್ತೆ ನೋಡಿ. ನಾನು ಒಂದ್ಸಲ ಹೊಡೆದ್ಬಿಡ್ತೀನಿ. ನಿಜ ನಿಜ ನಿಜ. ಓಂ ನಮಃ ಶಿವಾಯ. ಇದು ನೋಡಿ ತುಂಬ ಸ್ಟ್ರಾಂಗ್. ಇದು ಕಲ್ಲು ಬಂಡೆ ಥರ ಇರೋದು. ಬಟ್ ನಮ್ಮ ಕೈಯಿಂದ ಹಿಂಗೆ ರಫ್ ಮಾಡಿದ್ರೆ ಈ ಬತ್ತಿ ಥರ ಇದು ಬಂತು ನೋಡಿ. ಸೂಪರ್ ಅಲ್ಲ? వచ్చేసి ಎರಡು ಕಣ್ಣು ಸಾಲದು ಅನ್ನೋ ರೀತಿಯಲ್ಲಿದೆ. ವಾವ್, ನಾನು ಮಾತಾಡ್ತಿರೋ ಸೈಲೆಂಟ್ ಆಗಿಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಇದು ನೋಡಿ, ಇದ್ರ ರೂಪ ಬಂದು ಪಕ್ಷಿಯ ರೂಪದಲ್ಲೇ ಇರೋದು. ಈ ಪಕ್ಷಿಯ ರೂಪದಲ್ಲಿ ಶಿವರಾತ್ರಿ ದಿನ ಏನಾಗುತ್ತಂದರೆ ಇಲ್ಲಿ ಮಳೆ ನೀರು ಹಿಮ ಕರಗಿ ಇಲ್ಲಿ ನೋಡಿ, ಇಲ್ಲಿ ಲಿಂಗ ಕಾಣಿಸ್ತದೆ ನೋಡಿ. ಈ ಲಿಂಗದ ಮೇಲೆ ಇಲ್ಲಿಂದ ಮೇಲೆಯಿಂದ ನೀರು ಬಂದು ಕರೆಕ್ಟಾಗಿ ಶಿವನ ಮೇಲೆ ಮಳೆ ಹನಿ ನೀರು ಬೀಳುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂದರೆ, ಮೊದಲು ಆ ಗುಹೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಹಳ್ಳಿಯವರ ಮೇಲೆ ಋಷಿಮುನಿಗಳೆಲ್ಲ ಬಂದು ಈ ಶಿವಲಿಂಗಕ್ಕೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಮೇಲೆ ಹಂಗೆ ರಿಟರ್ನ್ ಹೋಗ್ತಿದ್ರು. ಆಮೇಲೆ ನಮ್ಮ ಏಜಲ್ಲಿರೋವಂಥವ್ರೆಲ್ಲರೂ ಸ್ವಲ್ಪ ಕಷ್ಟ ಆದ್ರೇನು ಪರವಾಗಿಲ್ಲ, ಕೆಳಗೆ ಹೋಗ್ಬೇಕನ್ನೋರು ಹಗ್ಗ ಹಾಕ್ಕೊಂಡು ಈ ಮುಖಾಂತರ ಹೋಗ್ತಾಯಿದ್ರು. ಓ, ಇಲ್ಲಿ ನೋಡ್ರಿ ಹಂಗಿದೆ, ಅದ್ಭುತವಾಗಿದೆ. ಇಲ್ಲಿ ನೋಡಿ, ಒಂದು ಖಾಲಿ ಜಾಗ ಸಿಕ್ತು. ಎಷ್ಟು ವಿಶಾಲವಾಗಿದೆ ಇಲ್ಲಿ ನೋಡಿ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನೀವು ದಯವಿಟ್ಟು ಒಂದು ಸಲ ಆದರೂ ಬಂದು ಈ ವಾಲ್ಮೀಕಿ ಕೇವ್ನ ವಿಸಿಟ್ ಮಾಡಿ. ಇನ್ನೂ ನೋಡಿ, ಇಲ್ಲಿ ಒಳಗೆ ಯಾವ ಥರ ಕಾಣಿಸ್ತದೆ ಅಂದರೆ, ಇಲ್ಲಿ ಮೇಲೆ ಒಂದು ಅದ್ಭುತವಾದ ಕಲಾಕೃತಿ ಮೂಡಿರುವಂಥ ಜಾಗ ನೋಡಿ. ಮೇಲೆ ಆ ಥರ ಇದ್ದರೆ ಕೆಳಗೆ ನೋಡ್ಕೊಳ್ಳಿ ಹಾಗೆ ಯಾವ ಥರ ಇದೆ ಅಂದ್ಬಿಟ್ಟು. ನಮಗೆ ಗೈಡಿಗೆ ಬಂದಿದ್ದಾರೆ ತೋರಿಸೋದಕ್ಕೆ, ತುಂಬ ಖುಷಿ ಆಗ್ತಿದೆ. ಹೋಗೋಣ ಬನ್ನಿ. ಹಾಯ್, ನಮಸ್ಕಾರ ಸ್ನೇಹಿತರೆ. ಇನ್ನೇನಂತ ಇವತ್ತು ಒಂದು ಅದ್ಭುತವಾದ ಒಂದು ಸ್ಥಳಕ್ಕೆ ಬಂದಿದ್ದೀರಿ. ಇದು ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಳ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಕರ್ನಾಟಕದಿಂದ ಸುಮಾರು 300, ಕರೆಕ್ಟಾಗಿ ಕರ್ನಾಟಕದಿಂದ ಬೆಂಗಳೂರಿಂದ ಸುಮಾರು 305 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ವಾಲ್ಮೀಕಿ ಅವರು ತಪಸ್ಸು ಮಾಡಿ ಪೂಜೆಗೆ ಅಂದರೆ ತಪಸ್ಸು ಮಾಡಿರುವಂಥ ಒಂದು ಸ್ಥಳ ಅಂದರೆ ಗುಹೆ. ಆ ಗುಹೆಗೆ ಇವತ್ತು ನಾವು ಹೋಗಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇವಾಗ ಸುಮಾರು ಒಂದು 7 ಗಂಟೆ ಆಗಿದೆ. ಅದಕ್ಕೇ ಈ ಏನು ಇದು ಕಾಣಿಸ್ತಾ ಇದೆಯೋ ಅಂದರೆ ಟಿಕೆಟ್ ಕೌಂಟ್ರು. ಈ ಟಿಕೆಟ್ ಕೌಂಟ್ರಲ್ಲಿ ಇವತ್ತು ಮಲ್ಕೊತೀರಿ. ಕೇವ್ ಬಂದು ಇದೇ ಆಪೋಸಿಟಲ್ಲಿ ಈ ಕಡೆ ಕಾಣಿಸ್ತಿದೆ ನೋಡಿ. ನನ್ನ ಬೆಳ್ನೇರಕ್ಕೆ ಕೇವ್ ಇರೋದು. ಸುತ್ತಲೂ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಫುಲ್ಲು ಕಗ್ಗತ್ತಲು. ನಿಮಗೆ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ ಕೌಂಟ್ರು. ಟಿಕೆಟ್ ತೊಗೊಂಡು ಒಬ್ರಿಗೆ ಹೋಗೋದಕ್ಕೆ 50 ರೂಪಾಯಿ ಅಂತ ಹಾಕಿದ್ದಾರೆ ನೋಡಿ. 5ರಿಂದ 10 ವರ್ಷದವ್ರಿಗೆ ಮಾತ್ರ 30 ರೂಪಾಯಿ, ಇನ್ನು ಅದಕ್ಕಿಂತ ಚಿಕ್ಕ ಏಜವ್ರಿಗೆ ಕಡಿಮೆ, ದೊಡ್ಡವ್ರಿಗೆ 50 ರೂಪಾಯಿ ನೋಡಿ. ಮಲ್ಗೋದಕ್ಕೆ ಯಾರೂ ಇಲ್ಲ ಸದ್ಯಕ್ಕೆ, ಬರ್ತಾರೆ ಅಂತ ಹೇಳಿದ್ದಾರೆ. ಒಬ್ಬರು ನಂಬರ್ ಪೊಲೀಸವ್ರು ಫೋನ್ ಮಾಡಿ ನಂಬರ್ ತೊಗೊಂಡಿದ್ದೀರಿ. ಇವತ್ತು ಇಲ್ಲೇ ಸ್ಟೇ ಆಗೋದು. ಸುಮಾರು ಇವಾಗ ರಾತ್ರಿ ಒಂದು 10 ಗಂಟೆ ಟೈಮು. ಫುಲ್ಲು ಮಳೆ ಬರ್ತಾಯಿದೆ. ಆಮೇಲೆ ಇಲ್ಲಿ ಉಳ್ಕೊಳೋದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರು, ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿ ಯಾರೇನೋ ಗೊತ್ತಿಲ್ಲದಿರೋ ಯಾರಾದರೂ ಇಲ್ಲಿ ಬಂದರೆ ಉಳ್ಕೊಳೋದಕ್ಕೂ ರಾತ್ರಿ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮಗೆ ಒಂದೇ ಒಂದು ಊಟ ಅಂತಂದರೆ ಸಾಕು, ಇನ್ನೇನು ತರೋವಂಥ ಅವಶ್ಯಕತೆ ಏನಿಲ್ಲ. ನಾವು ಇಲ್ಲಿ ಟೆಂಟು ಆಮೇಲೆ ಬೆಡ್ಶೀಟೆಲ್ಲ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಯಿತು. ಈ ಟೈಮಲ್ಲಿ 10 ಗಂಟೆಯಲ್ಲಿ ಏನಕ್ಕೆ ಎದ್ದರೆ ಅಂದರೆ ಜೋರಾಗಿ ಮಳೆ ಬರ್ತಾಯಿತ್ತು. ಸೌಂಡ್ಗೆ ಎದ್ಬಿಟ್ಟು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಿಲ್ಲ ನಿಮಗೆ. ಇವಾಗ ಫಸ್ಟ್ ನಮ್ಮ ಟೆಂಟ್ ತೋರಿಸ್ತೀನಿ ಬನ್ನಿ. ಟೆಂಟ್ ಹತ್ರ ಹೋಗೋಣ. ಟೆಂಟು ಫುಲ್ಲು ಖುಷಿ.
ವಾಲ್ಮೀಕಿ ಕೇವ್ ಪಕ್ಕದಲ್ಲೇ ಹಾಕಿದ್ದೀರಿ ನೋಡಿ ಟೆಂಟು. ನಾನು ನನ್ನ ತಮ್ಮ ಈ ಟೆಂಟ್ ಹತ್ರ ಟೆಂಟ್ ಒಳಗೆ ಇವಾಗ ಮಲ್ಕೊಳೋದು. ನೋಡಿ ಇದೇ ಟೆಂಟೇ ತೋರಿಸುತ್ತಮ್ಮ. ಮೇಲ್ಗಡೆ ಕವರ್ ಹಾಕಿಲ್ಲ, ಏನಕ್ಕಂದರೆ ಸೆಕೆ ಆಗುತ್ತೆ ಅಂತ ಹಾಕಿಲ್ಲ. ಫುಲ್ ವಾತಾವರಣ ಎಲ್ಲ ಫುಲ್ ಫಾರೆಸ್ಟಲ್ಲಿ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಬೆಳಗ್ಗೆ ಕೇವನ್ನ ತೋರಿಸ್ತೀರಿ. ಇವಾಗ ನೈಟ್ ಇದ್ದಿದ್ದು ಇದೇ ಜಾಗದಲ್ಲೇ. ನೈಟ್ ನಿಮಗೆ ತೋರಿಸೋದಕ್ಕಾಗಿಲ್ಲ ನೋಡಿ, ಇದೇ ಜಾಗದಲ್ಲೇ ಇದ್ದಿದ್ದು ನೈಟು. ಇವಾಗ ನಮ್ಮ ಬೈಕು ಎಂದಿನಂತೆ ನಮ್ಮ ಬೈಕು ನೋಡಿ, ಬೈಕ್ ಹಾಕಿದ್ದೀನಿ ಇಲ್ಲಿ. ಇವಾಗ ನೋಡಿ ಗುಹೆ ಒಳಗೆ ಹೋಗೋದಕ್ಕೆ ರೆಡಿ ಆಗಿದ್ದೀರಿ. ಒಬ್ಬರಿಗೆ ದೊಡ್ಡವ್ರಿಗೆ 50 ರೂಪಾಯಿ ಟಿಕೆಟು. ಕ್ಲೀನು ಮೇಂಟೆನೆನ್ಸ್ ಎಲ್ಲ ತುಂಬ ಅದ್ಭುತವಾಗಿದೆ ನೋಡಿ. ಮೇಂಟೆನೆನ್ಸ್ ಎಲ್ಲ 50 ರೂಪಾಯಿ ಏನು ಹೆಚ್ಚಲ್ಲ ಇಲ್ಲಿ ಕೊಡೋದಕ್ಕೆ. ಮಕ್ಕಳು ಕರ್ಕೊಂಡು ಬಂದರೆ ಮಕ್ಕಳು ಆಟ ಆಡೋದಕ್ಕೇನೋ ಜಾಗ ಇದೆ ನೋಡಿ. ಮಕ್ಕಳು ಆಟ ಆಡೋದಕ್ಕೆ ಇಲ್ಲಿದೆ. ಹಾಂ, ನಾವು ಮಕ್ಕಳಲ್ಲ, ಹಾಗಾಗಿ ಆಟ ಆಡೋಲ್ಲ. ಇಲ್ಲೆಲ್ಲ ಚೆನ್ನಾಗಿದೆ, ಮಕ್ಳಿಗೋಸ್ಕರ ಅಂತಲೇ ಮಾಡಿರೋಂಥ ಒಂದು ಜಾಗ ನೋಡಿ. ಉಯ್ಯಾಲೆಗಳು, ಆಮೇಲೆ ಅಲ್ಲಿ ಮೆಟ್ಲುಗಳು ಚೆನ್ನಾಗಿದೆ. ಎಲ್ಲ ಕೇವ್ ಮುಂದ್ಗಡೆನೇ ಇರೋದು. ವಾಲ್ಮೀಕಿ ಕೇವ್ನ ನಾವೇ ಇವಾಗ ಇವತ್ತಿನ ದಿನ ಓಪನ್ ಮಾಡಿಸ್ತಾ ಇರೋದು. ಓಪನ್ ಮಾಡಿಬಿಟ್ಟು ಒಳಗೆ ಹೋಗ್ಬಿಟ್ಟು ಕೇವ್ನ ನಿಮ್ಗೆ ತೋರಿಸ್ಬೇಕು. ಮೊದಲು ಈ ನನ್ನ ಬೆರಳು ಇದೆಯಲ್ಲ, ಈ ನೇರವಾಗಿ ಇಳಿತಾ ಇದ್ರಂತೆ. ಋಷಿಗಳು ಹಗ್ಗ ಹಾಕ್ಕೊಂಡು ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರಂತೆ. ಆಮೇಲೆ ಇದು ಸ್ವಲ್ಪ ದಿನ ಆದಮೇಲೆ ಇದು ಒಂದು ಅಗಲವಾಗಿ ಜಾಗನ ತೆಗೆದು, ಮೊದಲು ಇವ್ರು ಇದ್ದಾರಲ್ಲ, ಇವ್ರ ಕೈಗೆ ಸಿಗ್ತಾಯಿತ್ತಂತೆ, ಅಷ್ಟು ಕೆಳಗೆ ಇತ್ತಂತೆ. ಆಮೇಲೆ ಇಲ್ಲಿ ಓಡಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ. ಇವಾಗ ಒಳಗೆ ಹೋಗ್ತಾ ಇದ್ದೀರಿ. ನಮ್ಮ ಜೊತೆಗೆ ಗೈಡನ್ನು ಕರ್ಕೊಂಡಿದ್ದೀರಿ. ಒಳಗೆ ಹೋಗ್ಬೇಕಂದ್ರೆ ಯಾವ ಥರ ಇದೆ ನೋಡಿರಿ. ಒಂದು ಸ್ವಲ್ಪ ನಮಗೂ ಈ ಥರ ಜಾಗ ಫಸ್ಟ್ ಟೈಮಲ್ಲ, ಇದು ನನ್ನ ಸೆಕೆಂಡ್ ಟೈಮು. ಇದ್ರ ಮೊದಲು ಇದರಲ್ಲಿ ಮೇಘಾಲಯದಲ್ಲಿ ನಾವು ಲಾಯರ್ ಜೊತೆಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಅಲ್ಲಿ ಒಂದು ಅದ್ಭುತವಾಗಿತ್ತು. ಹಾಂ, ಇವಾಗ ಮೇಲೆ ಇದೆಯಲ್ಲ, ಮೊದಲು ಇವರು ಇದ್ದಾರಲ್ಲ, ಈ ಕಂಬಿ ನೇರವಾಗಿ ಒಂದು ಸಣ್ಣ ದಾರಿ ಇತ್ತಂತೆ. ಈ ಸಣ್ಣ ದಾರಿಯಲ್ಲಿ ಹಿಡ್ಕೊಂಡು ಹುಷಾರಾಗಿ ಹೋಗ್ತಾ ಇದ್ರಂತೆ. ಆಮೇಲೆ ನ್ಯಾಚುರಲ್ ಆಗಿ ಇದ್ರನ್ನ ಏನೂ ಮುಟ್ಟದಿರ ಹಾಗೆ ಹೆಂಗಿದೆಯೋ ಅದೇ ರೀತಿಯಲ್ಲೇ ಕಾಪಾಡ್ಕೊಂಡಿದ್ದಾರೆ. ಒಳಗೆ ಹೋಗ್ತಾ ಇದ್ರೆ ಏನು ಸ್ವರ್ಗ ಇದ್ದಂಗಿದೆ. ಒಳಗೆ ನೋಡಿ ಯಾವ ಥರ ಇದೆ ಸ್ನೇಹಿತರೆ, ಅದ್ಭುತವಾಗಿದೆ. ಇವಾಗ ಇಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಏನಂದರೆ ಹಸುದು ಹಾಲು ಕರಿತಿರಲ್ವಾ, ಕರೆದಾಗ ಯಾವ ರೀತಿ ಹಾಲು ಬೀಳುತ್ತೋ ಅದೇ ರೀತಿಯಲ್ಲೇ ಇದೆ ನೋಡಿ. ಹಿಂಗೆ ಎಷ್ಟು ಅದ್ಭುತವಾಗಿದೆ ಇಲ್ಲಿ ನೋಡಿ ಕೇವು. ನಿಜ ಒಂದು ಅದ್ಭುತವಾದ ಸ್ಥಳನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಒಂಥರ ಒಳಗೆ ಹೋಗ್ತಾಯಿದ್ರೆ ಒಳಗೆ ಹೋಗ್ತಾ ಇದ್ದಂಗೆ ಇದೆ. ಇದು ನೋಡಿ ವಿನಾಯಕನ ರೂಪದಲ್ಲಿರುವಂಥ ಒಂದು ಬಂಡೆ. ಆಮೇಲೆ ಇದಕ್ಕೆ ಹಗ್ಗ ಕಟ್ಕೊಂಡು ಇದ್ರ ಕೆಳಗಿಂದನೇ ಇಳಿದು ಹೋಗ್ತಾ ಇದ್ದಿದ್ದು ಮೊದಲು. ಇವಾಗ ಮೆಟ್ಲುಗಳೆಲ್ಲ ಮಾಡಿಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಮೇಲೆ ಎಷ್ಟು ಅದ್ಭುತವಾಗಿದೆ. ಬಾಯ್ ಗಾಡ್, ಇನ್ನೂ ಒಳಗೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನಾನು ಬೆಳನೇರವಾಗಿ ಇಲ್ಲಿಂದ ನೋಡಿ ಅಲ್ಲಿ ಬಂದು ಅಲ್ಲಿಂದ ಮೇಲೆ ಸಕ್ಕತ್ತಾಗಿದೆ ರೀ. ಒಂಥರ ಅದ್ಭುತವಾಗಿದೆ. ಓ, ಮೇಲೆ ನೋಡ್ತಿದ್ರೆ ಸ್ವರ್ಗನ ಥರ ಇದೆ ನೋಡಿ. ಕತ್ಲಲ್ಲಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಪವರ್ ಹೋಯ್ತು. ಇಲ್ಲಿ ನೋಡಿ ಯಾವ ಥರ ಇದೆ. ಇಲ್ಲಿ ಬೈಕಾಡ್ ನೋಡಿ ಯಾವ ಥರ ಇದೆ ಕತ್ಲಲ್ಲಿ. ನೋಡಿ ಮೇಲೆ ಎಲ್ಲ ಕಾಣಿಸ್ತಿದೆಯಲ್ಲ, ಕಾಣಿಸ್ತಾ ಇರುತ್ತೆ. ನೀವು ಬುದ್ಧಿವಂತರು ನೋಡ್ತಾ ಇರ್ತೀರ. ಅವ್ರು ಬಂದಮೇಲೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ನಮ್ಮ ಫ್ರೆಂಡು ವೆಂಕಟೇಶ್ ಅವರು ಈ ವಾಲ್ಮೀಕಿ ಕೇವ್ ಬಗ್ಗೆ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲಿ ಋಷಿಮುನಿಗಳು ತುಂಬ ಬಂದು ತಪಸ್ಸು ಕೂತುವಂಥ ಜಾಗ ನೋಡಿ. ಮೊದಲು ಅಲ್ಲಿ ಸಣ್ಣ ಗ್ಯಾಪು ನಿಮಗೆ ಅಲ್ಲಿ ಎಲ್ಲಿ ನನ್ನ ಬೆರಳನೇರ ಹೋಗಿ ನೋಡಿ, ಆ ಗ್ಯಾಪ್ ಒಳಗೆ ಕೆಳಗೆ ಹಗ್ಗ ಹಾಕ್ಕೊಂಡು ಇಳಿತಿದ್ದೀರಂತೆ. ಇಲ್ಲಿ ಇದೆಲ್ಲ ಕೇಳೋದಕ್ಕೆ ಭಯ ಆಗ್ತಾಯಿದೆ, ಇನ್ನು ಮಾಡೋದಕ್ಕಾಗುತ್ತಾ? ಇವಾಗ ಏನು ನೋಡ್ತಾ ಇದ್ದೀರೋ ಇದು ಬಂದು 327 ಸ್ಟೆಪ್ಸ್ ಇದೆ. ಈ ಮೆಟ್ಲುಗಳು ಮಾಡಿದ್ದಾರೆ, ಕಬ್ಬಿಣದಿಂದ ಮಾಡಿರುವಂಥ ಮೆಟ್ಲುಗಳು. ನಮಗೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು, ಯಾಕಂದರೆ ಈ ಕಾಲದಲ್ಲೆಲ್ಲ ನಾವು ಸೋಂಬೇರಿಗಳಾಗ್ಬಿಟ್ಟಿದ್ದೀರಲ್ವ. ಹಾಂ, ಅವಾಗೇನೋ ನಾವು ಹಗ್ಗ ಹಾಕೊಂಡು ಕಟ್ಕೊಂಡು ಇಳಿಬೇಕಂತಿದ್ರೆ ನಮ್ಮ ಕೈಯಲ್ಲಿ ಆಗ್ತಾಯಿತ್ತಾ? ನೋಡಿ ಮೇಲೆ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ತುಂಬ ಅದ್ಭುತವಾಗಿ ಕಾಣಿಸ್ತಿದೆಯಲ್ಲ. ಇವಾಗ ನಾನು ಸುಮಾರು ಒಂದು
150 ಅಡಿ ಕೆಳಗೆ, 150 ಅಡಿ ಕೆಳಗೆಯಲ್ಲಿ ಈ ಥರ ಕಾಣಿಸ್ತಾ ಇದೆ. ಇಷ್ಟೊತ್ತು ನಡೆದು ಮೆಟ್ಲಿಗೆ ಮುಕ್ತ ಆಯಿತು. ಇವಾಗ ಖಾಲಿ ನೆಲ ಬಂತು ನೋಡಿ. ಈ ನೆಲದಲ್ಲಿ ನಡ್ಕೊಂಡು ಖಾಲಿ ಪ್ಲೇಸ್ ಎಷ್ಟು ವಿಶಾಲವಾಗಿದೆ ನೋಡ್ತಿದ್ದೀರಾ. ಮೇಲೆ ನೋಡಿ ಟಾಪ್ ಇಲ್ಲಿಂದ, ಆಮೇಲೆ ಈ ಸೈಡಿಗೆ ಹೋದ ಒಳಗೆ ಗುಹೆ ಒಳಗೆ ಹೋಗೋದಕ್ಕೆ ರೆಡಿ ಆಗ್ತಿದೆ. ಅಲ್ಲಿ ಬೆಳಕು ಕಾಣಿಸೋದಿಲ್ಲ, ಆ ಗ್ಯಾಪಿಂದ ಹಗ್ಗ ಹಾಕೊಂಡು ಇಳಿತಾಯಿದ್ದ ಜಾಗ ನೋಡಿ. ಇಲ್ಲಿ ಇಳಿದ್ಬಿಟ್ಟು ಬಂದು ಹಿಂಗೆ ಖಾಲಿ ಜಾಗದಲ್ಲೇ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಹೆಂಗಿದೆ ನಮ್ಮಂಥವ್ರಿಗೆ ಅಡ್ವೆಂಚರ್ ಚೆನ್ನಾಗಿರುತ್ತಲ್ಲ ನೋಡಿ. ಇವಾಗ ನಾವು ಇಳಿದಿದ್ದ ಜಾಗದ ಎದುರಲ್ಲೇ ಒಂದು ಗುಹೆ ಇದೆ, ನೀರಿದೆ. ಇವಾಗ ನಮಗೆ ಗೈಡ್ ಕರ್ಕೊಂಡು ಬಂದಿರೋದ್ರಿಂದ ಅವ್ರ ಒಳಗೆ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ತೋರ್ತಾರೆ. ನಾವು ಇವಾಗ ಒಳಗೆ ಹೋಗ್ತಿರ್ತೀವಿ. ಬನ್ನಿ. ಏನು ಈ ಥರ ಜಾಗದಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಇವರು? ಹಾಂ ಯಾವ ಥರ ಜಾಗದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹುಷಾರಾಗಿರ್ಬೇಕು. ಒಳಗೆ ಬಿದ್ದರೆ ಕೆಳಗೆ ನೀರಿದೆಯಂತೆ, ತುಂಬ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಒಳಗೆ ಹೋಗ್ಬಿಡ್ತೀರಿ. ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಗುಹೆ, ಅಲ್ಲಿ ನಾವು ಬಂದಿದ್ದ ಜಾಗ. ಅಲ್ಲಿಂದ ನೋಡಿ ಇಲ್ಲಿ ನೋಡಿ ಹಿಂಗ ಆಗ್ತಾ ಇದೆ. ఈ కడ అనేదర్ రూట్, ఇంకోటి రెండో రూట్, కనిపిస్తుందా? కనపడతా ఉంది. ఇక్కడ కొంచెం దూరం వెళ్ళొచ్చు, కొంచెం దూరం వెళ్ళాక చిన్నగా ఉంది హోల్, పాకుంటే కానీ ఆక్సిజన్ లెవెల్ తక్కువ ఉన్నాయి. ఎక్సలెంట్ రూట్. ఇంకా ఇది ఇక్కడ డెవలప్మెంట్ లేదు, కొంచెం దూరం వరకు అయితే వెళ్ళొచ్చు. ಓಕೆ ಓಕೆ. ಅವ್ರು ಹೇಳ್ತಿದ್ದಾರೆ ಇಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, ಸೀರಿಯಸ್ ಆಗಿ ಕಡಿಮೆ ಇದೆ ಆಕ್ಸಿಜನ್ ಲೆವೆಲ್. ಒಳಗೆ ಹೋಗೋದಕ್ಕೆ ಜಾಗ ಇದೆ, ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಇವಾಗ ನೀವು ಈ ಜಾಗಕ್ಕೆ ಬರ್ಬೇಕಂದ್ರೆ ಗೈಡ್ ಇಲ್ದಿರೋ ಮಾತ್ರ ಬರಬೇಡಿ, ಯಾಕಂದ್ರೆ ತಗ್ಲಾಕೊಂಡು ಬಿಡ್ತೀರಾ. ఇక్కడ నుంచి ರಂಧ್ರ ನೋಡಿ ಗೈಡ್ ಹೇಳಿದ್ರು. ಇವಾಗ ಅವ್ರು ನಿಂತ್ಕೊಂಡಿದಾರಲ್ಲ, ಇದು ನೀರು ಹರಿಯೋ ಜಾಗ. ಓಕೆನಾ? ನೀರು ಹರಿದಾಗ ಇವ್ರಿಗೆ ಹೆಂಗಿದೆ ಹಿಂಗೆ ಗೊತ್ತಾಯ್ತಂದ್ರೆ ಟಿಫನ್ ಬಾಕ್ಸ್ನ ಹಗ್ಗ ಕಟ್ಬಿಟ್ಟು ಟಿಫನ್ ಬಾಕ್ಸ್ನ ಕೆಳಗೆ ಬಿಟ್ಟಾಗ ಅಲ್ಲಿಂದ ನೀರು ಎತ್ಕೊಂಡು ಕುಡ್ದಿದ್ದಾರೆ ಅಂತ ಹೇಳಿದ್ರು. ಇವಾಗ ನಾವು ಹೋಗೋಣ. ಹೆಂಗೆ ಕಾಣಿಸ್ತಾ ಇದೆ ನೋಡ್ರಿ, ಇದ್ರೊಳಗೆ ಹೋಗ್ಬೇಕು. ಇವಾಗ ನಾನಿರೋ ಜಾಗದಲ್ಲಿ ನೋಡಿದ್ದು ಅವಾಗ್ಲಿಂದ ನಿಮ್ಗೆ ತೋರಿಸ್ತಾ ಇದೆ. ಇದು ಮಂಟಪದ ಥರ ಇರೋದು. ಆಮೇಲೆ ಇಲ್ಲಿ ಇಲ್ಲಿ ಒಂದು ದೊಡ್ಡ ಜಾಗ ಇದೆ, ವರಾಂಡ. ಈ ವರಾಂಡದ ಏನಕ್ಕಿದೆ ಅಂದರೆ ಇಲ್ಲಿ ಋಷಿಮುನಿಗಳೆಲ್ಲ ತಪಸ್ಸು ಮಾಡೋಂಥ ಜಾಗ. ಹಾಗೆಯೇ ಇಲ್ಲಿ ಋಷಿಮುನಿಗಳ ಯೂಸ್ ಮಾಡಿರೋಂಥ ಏನಂತ ಕರೀತಾರೆ, ಅವ್ರು ಹಾಕೋಣ ಪಾದರಕ್ಷೆ. ಇದು ಕಾಣಿಸ್ಬಿಡ್ತಪ್ಪ, ನಾನೇ ಅದೃಷ್ಟವಂತ ಋಷಿಮುನಿಗಳು ಹಾಕೋಣದು. ಬನ್ನಿ ಮತ್ತೆ ಒಳಗೋಣ. ನೋಡಿ ಇಲ್ಲಿ ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿ ಬಗ್ಗೆ ಹೋಗ್ಬೇಕು ನೋಡಿ. ಇವಾಗ ಬಗ್ಗೆ ಹೋಗ್ತಾ ಇದ್ದಾರಲ್ಲ, ಈ ಥರ ಗೈಡ್ ಹೆಂಗೆ ಹೋಗ್ತಿದ್ದಾರೋ ಹಂಗೇನೆ. ಆಮೇಲೆ ಇಲ್ಲಿ ಫುಲ್ಲು ವಾರಂಡ ಚೆನ್ನಾಗಿದೆ ಜಾಗ. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ವಿಶಾಲವಾಗಿದೆ, ಕೆಳಗೇನೂ ಅಷ್ಟೇ ಒಂದು ಸ್ವಲ್ಪ ವಿಶಾಲವಾಗಿದೆ. ಇಲ್ಲಿ ನೋಡ್ರಿ ಹೆಂಗಿದೆ, ಓ ಸೂಪರಾಗಿದೆ. ಇಲ್ಲಿ ಹೇಗಿದೆ ನೋಡಿ, ಸೌಂಡ್ ನೋಡಿ ಇದ್ರದ್ದು. ದಯವಿಟ್ಟು ಯಾರು ಹೊಡಿಬೇಡಿ, ನಾವು ನಿಧಾನ ಹೊಡಿತಿದ್ದೀನಿ ನೋಡಿ. ಇಲ್ಲಿ ನೋಡಿ ಸೌಂಡು ಸೂಪರ್ ಹೇಗಿದೆ ನೋಡಿ. ಮೇಲೆ ಅದ್ಭುತವಾಗಿದೆ. ಗುಡಿಯ ಕೆಳಗಡೆ ನಿಂತಾಗ ಮೇಲೆ ಗೋಪುರ ಯಾವ ಥರ ಕಾಣಿಸುತ್ತೋ ಅಂದರೆ ದೇವಸ್ಥಾನದ ಒಳಗೆಯಿಂದ ಅದೇ ಥರನೇ ಗೋಪುರ ಕಾಣಿಸಿದೆ. ಇದರೊಳಗೆ ತುಂಬ ಅದ್ಭುತವಾಗಿ ಕಾಣಿಸಿದೆ ರೀ. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಅದ್ಭುತವಾದ ಕಲಾಕೃತಿಗಳನ್ನ ನೀವು ಕಣ್ತುಂಬಿಸ್ಕೊಬೋದು. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಮಂಟಪದೊಳಗೆ ಹೋಗೋಣ ಬನ್ನಿ. గైడ్ యావది అని ಹೇಳ್తారో ನೋಡೋಣ. ఇక్కడ సైడ్ 7 బావులు ఒకదాని తర్వాత ఒకటి కొండలోనే పైకి వెళ్తాం లోపలికి. కొండ భాగంలోనే పైకి వెళ్తాం. ఇప్పుడు న్యాచురల్గా ఏర్పడిందని చెప్పు సార్. ఇదేం సార్ ఇది? ದೇವಸ್ಥಾನವು ನ್ಯಾಚುರಲ್గా ಏರ್ಪಡಿದೆ ಸರ್. ಇದು ಗೈಡ್ ಹೇಳ್ತಿದ್ದಾರೆ ಧ್ವಜ ಸ್ತಂಭ ಅಂದ್ಬಿಟ್ಟೆ ನ್ಯಾಚುರಲ್ ಆಗಿ ಬೆಳೆದಿರೋದು ನೋಡ್ರಿ, ಎಷ್ಟು ಮೇಲೆ ಇದೆ. ಈ ಅದ್ಭುತವಾದ ಸ್ಥಳನ ನೀವು ನೋಡಿ ಕಣ್ತುಂಬಿಸ್ಕೊಳ್ಳಿ. ಮತ್ತೆ ಒಳಗೋಗೋಣ ಬನ್ನಿ. ಇಲ್ಲಿ ನೋಡಿ ಗೈಡ್ ಹೇಳಿದ್ರು ಮೇಲೆ ನೋಡ್ಕೊಂಡ್ಬಿಡಿ.
ಇವಾಗ ಈ ಗುಹೆಯಲ್ಲಿ ಎಲ್ಲೂ ಕಾಣದಿರೋ ರೀತಿಯಲ್ಲಿ ಇಲ್ಲಿ ನಮಗೆ ಈ ಬುತ್ತಿ ಥರದ್ದು ಏನೋ ಮಟ್ಟಿ ತೋರಿಸಿ ಸರ್ ಸುತ್ತಂಡ ಇದು ನೋಡಿರಿ ಹೆಂಗೆ ಉದುರ್ತಾ ಇದೆ. ಇದು ಗುಹೆಯಲ್ಲಿ ಇಲ್ಲಿ ಒಂದೇ ಜಾಗದಲ್ಲಿ ಕಾಣಿಸೋಂಥ ಜಾಗ ನೋಡಿ. ಈ ಬುತ್ತಿನ ದೇವರು ಮಹಿಮೆ ನೋಡ್ರಿ ಹೆಂಗಿದೆ. ಇಲ್ಲಿ ಮೇಲೆ ಹೋಗೋಣ ಬನ್ನಿ. ಹಂಗೆ ಇಲ್ಲಿ ನೋಡ್ತಾ ಹೋಗಿ ಅದ್ಭುತವಾಗಿ ಕಾಣಿಸ್ತಿದೆ ಅಲ್ಲ. ಮೇಲೆ ಬಂದು ಬನ್ನಿ. ಲೈಟಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ನಮ್ಗೆ ತೊಂದರೆನೂ ಇಲ್ಲ. ಕ್ಯಾಲಿಫ್ಲವರ್ ಟೈಪ್ ವೈಟ್. ಹಾಂ 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 ನೋಡಿ ಕಾಲಿಫ್ಲವರ್ ಹೂಕೋಸಿನ ರೀತಿಯಲ್ಲಿರುವಂಥ ಅಲ್ಲಿವರೆಗೂ ಇದೆ ನೋಡಿ, ಚೆನ್ನಾಗಿದೆ. ಇಲ್ಲಿ ಮೇಲೆ ನೋಡಿ ಹಾಗೆ ಇಕ್ಕನ నుంచి ಅದು ವೈಟ್ ಇಲ್ಲಿ ನೋಡಿ ಕಾಲಿಫ್ಲವರ್ ಥರ ಇಲ್ಲಿಂದ ಅಲ್ಲಿ ಕಂಬ ತೋರಿಸಿದ್ರಲ್ಲ ಆ ಬೆರಳಿನೇರವಾಗಿ ಅಲ್ಲಿವರೆಗೆ ಎರಡು ಕಡೆನೂ ಬೆಳೆದಿರೋ ರೀತಿಯಲ್ಲಿದೆ ನೋಡಿ. ಈ ಕಡೆ ಎಲ್ಲ ನೋಡಿ ಇಲ್ಲಿ ರಿಯಲ್ ಅನ್ಕೊಳೋ ಥರನೇ ಇದೆ. ನೋಡ್ರಿ ಮೈ ಗಾಡ್, ಇಲ್ಲಿ ಮೇನ್ ಜಾಗ ಇದು. ಓ ಮೈ ಗಾಡ್, ಅದ್ಭುತವಾಗಿದೆ. ಇದು ನೋಡಿ ನೀರು ಬಿದ್ದು 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 ರುದ್ರಾಕ್ಷಿ ಥರನೇ ಬೆಳೆದ್ಬಿಟ್ಟಿದೆ. ಅಂದರೆ ರುದ್ರಾಕ್ಷಿ ಬಂಡೆ ಅಂತ ಕರೀತಾರಂತೆ. ಸುತ್ತಲೂ ಆಗಿದೆ ನೋಡಿ. ಇಲ್ಲೆಲ್ಲ ಯಾರೂ ಟಚ್ ಮಾಡಬಾರ್ದು ಅಂದ್ಬಿಟ್ಟು ಈ ತಡೆ ಗೋಡೆ ಹಾಕಿದ್ದಾರೆ ನೋಡಿ ಹೆಂಗಿದೆ, సూపర్ ఆಗಿದೆ. అదేం సార్ అది? అదే ఆవు పొదుగులు అని చెప్పాను కదా పైన ఇందాక. ఇక్కడ ఎప్పుడు ಇವಾಗ ನೀವೇನು ನೋಡ್ತಿದ್ದೀರೋ ಇದು ಶಿವಲಿಂಗ. ಶಿವಲಿಂಗದ ಮೇಲೆ ಇರುವಂಥದ್ದು ನಾಗ ಎಡೆ. ಆಮೇಲೆ ಮೇಲೆಗಿಂದ ಬೀಳ್ತಾ ಇರೋದು ಹಾಲಿನ ಅಭಿಷೇಕ, ಅಂದರೆ ನೀರು ಬೀಳ್ತಾ ಇರುತ್ತೆ. ಇದು ವರ್ಷದ ಈ ಕೇವ್ ಯಾವತ್ತು ಕಂಡುಹಿಡಿದ್ರು ಅವತ್ತಿಂದನೂ ಇವ್ರು ಹೇಳ್ತಾ ಇದ್ದಾರೆ ಗೈಡು, ಅವತ್ತಿಂದನೂ ಈ ಶಿವಲಿಂಗದ ಮೇಲೆ ಇವಾಗ ನಿಮ್ಗೆ ಕಾಣಿಸ್ತಾ ಇರಬೇಕು ನೀರು ಬೀಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀರು ಬಿದ್ದು ಶಿವನ ಮೇಲೆ ಸೌಂಡ್ ಕೇಳಿಸ್ತದೆ ನೋಡಿ. ನೋಡಿ ಸೌಂಡ್ ಕೇಳಿಸೋದಿಲ್ಲ, ಈ ಸೌಂಡ್ ಬಂದು ಮೇಲಿಂದ ಬೀಳ್ತಾ ಇರೋದು ಹನಿ ಭಗವಂತನ ಮೇಲೆ ಅಭಿಷೇಕ ಆಗ್ತಾ ಇರೋದು. ಈ ಕೇವ್ ಕಂಡಿಡ್ದಾಗಿಂದನೂ ಈ ವರ್ಷ ಪೂರ್ತಿ ಅಂದರೆ 365 ದಿನನೂ ಇಲ್ಲಿ ದೇವರಿಗೆ ಅಭಿಷೇಕ ಆಗ್ತಾ ಇರುವಂಥ ಪುಣ್ಯ ಕ್ಷೇತ್ರ. ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಬಂದು ಈ ಸ್ಥಳನೇ ಸ್ನೇಹಿತರೆ. ನೀವು ಬಂದಾಗ ಇಲ್ಲಿ ಹುಷಾರಾಗಿ ಬರಬೇಕು, ಜಾರುತ್ತೆ, ಕೇರ್ಫುಲ್ಲಾಗಿ ಬರಬೇಕು. ಅಲ್ಲಿ ನೋಡಿ ಶಿವನ ಯಾವ ಥರ ಕಾಣಿಸ್ತಿದೆ. ಅಲ್ಲಿ ಬೆಳಕಿನ ಮಧ್ಯದಲ್ಲಿ ಶಿವ ನೋಡೋದಕ್ಕೆ ಕಣ್ಣು ಸಾಲ ಆ ರೀತಿಯಲ್ಲಿದೆ. ನಾನು ಮತ್ತೆ ಒಳಗೋಣ. ನ್ಯಾಚುರಲ್ ಗಿರಪ್ಪನ ನಂದೀಶ್ವರರು. ಓ ಇಲ್ಲಿ ನೋಡಿ ಸಖತ್ತಾಗಿದೆ ನಂದಿ. ರಿಯಲ್ ಅಂದ್ಕೊಂಡ್ಬೇಡಿ, ಅಂದರೆ ಭಗವಂತನ ಇಚ್ಛೆ ನೋಡಿ ಹೆಂಗಿದೆ ಅಂದರೆ ಪದಗಳೇ. ಇವಾಗ ನಿಮಗೆ ಅಲ್ಲಿ ಶಿವನ ಕಾಣಿಸುತ್ತಲ್ಲ, ಇವಾಗ ನಾನು ಬೆರಳಿನೇರಕ್ಕೆ ಅಲ್ಲಿವರೆಗೂ ನೀರು ಇರ್ತೈತಂತೆ. ಆವಾಗ ಇಲ್ಲಿ ನೋಡಿ ಇದೆಲ್ಲ ನಂದಿ ಇದೆಯಲ್ಲ, ನಂದಿನೂ ನೀರಲ್ಲಿ ಮುಳುಗೋಗಿತ್ತಂತೆ. ಆವಾಗೂ ಭಕ್ತಾದಿಗಳು ಶಿವನ ಮಾಲೆ ಹಾಕಿ ಇಲ್ಲಿ ಬಂದು ಶಿವನ ನೀರಲ್ಲಿ ಮುಳುಗಿ ಈ ನಂದಿನ ದರ್ಶನ ಮಾಡ್ಕೊಂಡು ಇಲ್ಲಿ, ಅಂದರೆ ಊರವ್ರಿಗೆ ಮಾತ್ರ ಇಲ್ಲಿ ನಂದಿ ಇರೋದು ಗೊತ್ತಿರೋದ್ರಿಂದ ಊರವ್ರಿಗೆ ಬಂದು ಇದು ನಂದಿನ ದರ್ಶನ ಮಾಡ್ಕೊತಿದ್ರಂತೆ. ಇಲ್ಲಿ ನೋಡಿ ರುದ್ರಾಕ್ಷಿ ಮಾಲೆಗಳು ಹೆಂಗಿದೆ. ಇಲ್ಲಿ ನೋಡಿ ಒಂದು 10 ಅಡಿ ಒಂದು 15 ಅಡಿ ಸುರಂಗಗಳಿದ್ದಾವೆ ಇಲ್ಲಿ ನೋಡಿ. ಇಲ್ಲೆಲ್ಲ ಕಾಣಿಸೋದಿಲ್ಲ ನೋಡಿ, ಇಲ್ಲೆಲ್ಲ ಸುರಂಗಗಳು ಅದ್ಭುತವಾಗಿ ಕಾಣಿಸಿದೆ. ಇಲ್ಲಿ ನೋಡಿ ಮೇಲೆ ನೋಡ್ತಿದ್ದೀರಲ್ಲ ರುದ್ರಾಕ್ಷಿ ಬೆಟ್ಟ. ಇವಾಗ ನಾನು ನಿಮಗೆ ಪಾತಾಳ ಗಂಗೆನ ತೋರಿಸೋಂಥ ಸಮಯ ಬಂದಿದೆ. ಪಾತಾಳ ಗಂಗೆನ ನೋಡೋಣ ಇರಿ. ನೋಡಿ ಪಾತಾಳ ಗಂಗೆ ಫುಲ್ಲು
ಅಂತ ನೋಡಿ, ಸೂಪರ್ ಆಗಿದೆ. ಇದೆ ಅక్కడ ನೋಡಿ, ಅಲ್ಲಿ ಗೋರಂಟಿ ಹಾಕೊಳ್ಳುವಂಥ ಗಿಡ ಅಲ್ಲಿ ಇದೆ ಅಂತೆ ನೋಡಿ, ಕಾಣಿಸ್ತೈತೆ ಇದೆ. ಆಮೇಲೆ ಆಗಸ್ಟ್ವರೆಗೂ ನೀರು ಇಲ್ಲಿದೆಯಲ್ಲ, ಈ ಬಂಡೆ ಇದೆಯಲ್ಲ, ಇದರಿಂದ ಹಿಂಗಡೆ ಇತ್ತು ಅಂತೆ ನೀರು. ಆಮೇಲೆ ಈ ನಡುವೆ ನೋಡಿ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಆಮೇಲೆ ಇಲ್ಲಿ ಭಕ್ತಾದಿಗಳಿಗೆ ತೆಂಗಿನಕಾಯಿ ಪೂಜೆ ಮಾಡೋ ಅವಕಾಶ ಕೊಡಲ್ಲ. ಯಾಕಂದರೆ ಇಲ್ಲಿ ತುಂಬ ಪವಿತ್ರವಾದ ಸ್ಥಳ ಅಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಪೂಜೆಗೆ ನಾವು ಅವಶ್ಯಕತೆ ಕೊಡಲ್ಲ. ಇಲ್ಲಿ ಇವತ್ತೇನಕ್ಕೆ ಪೂಜೆ ಮಾಡಿದ್ದಾರೆ ಅಂದರೆ ಇವತ್ತೊಂದು ವಿಶೇಷವಾದ ದಿನ ಆಗಿರೋದ್ರಿಂದ ಮಾತ್ರ ಪೂಜೆಗೆ ಅವಕಾಶ ಕೊಟ್ಟಿದ್ದಾರೆ. ಯಾರೇ ಆಗಲಿ ಇಲ್ಲಿ ಪೂಜೆ ಮಾಡೋವಂಥ ಅವಕಾಶ ಸಿಗಲ್ಲ. ದಯವಿಟ್ಟು ಬಂದು ಕೈನ ಮುಗಿದ್ಬಿಟ್ಟು ದೇವ್ರ ಕೃಪೆಗೆ ಪಾತ್ರರಾಗಿ. ಮನುಷ್ಯನ ಆಕೃತಿಯಲ್ಲಿ ಇರುವಂಥ ಇದು ನೋಡಿ, ಮನುಷ್ಯ ಕೂತಿರೋ ಥರ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಿದೆ ನೋಡಿ ಗುಹೆ, ಅದ್ಭುತವಾದ ಕ್ಷಣಗಳು ನೋಡಿ. ನೀವು ಇದೆಲ್ಲ ಏನು ತೋರಿಸ್ತಿದ್ದೀನಿ ಅಂದರೆ ಈ ಜಾಗಕ್ಕೆ ಬಂದು ನೋಡಿ ಖುಷಿ ಪಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಈ ಸೈಡ್ ಶಿವಾಲಯ ಕಡೆ ಹೋಗಿದ್ರೆ ಇವಾಗ ಬಾವಿ ಕಡೆ ಹೋಗ್ತಾಯಿದ್ದಾರೆ. ಬನ್ನಿ ನೋಡ್ರಿ ಹೆಂಗಿದೆ ಜಾಗ, ಅದ್ಭುತವಾಗಿದೆ. ఇంకో రూటు 7 బావులు, సైడ్ 7 బావులు ఉన్నాయి. ఒకదాని తర్వాత ఒకటి 3 బావులలో వాటర్ లేవు, మిగతా 4 బావులలో వాటర్ ఉన్నాయి. మనం ఇప్పుడు వెళ్దాం అక్కడ. ಸರಿ ಪದಂಡ ಹತ್ತೈದೇನೆ ನೋಡ್ರಿ ಹೆಂಗಿದೆ ಗೊತ್ತಾ, ಸೂಪರಾಗಿ ಕಾಣಿಸಿದೆ. ಸ್ಟಿಕ್ ಇಸ್ಕೊಂಡು ಅದ್ಭುತವಾಗಿ ಕಾಣಿಸಿದೆ ನೋಡ್ರಿ. ಹಿಂಗೆ 7 ಬಾವಿಗೆ ಹೋಗ್ಬೇಕಂದ್ರೆ ನೋಡಿ, ನಾನು ಹಗ್ಗ ಹಿಡ್ಕೊಂಡು ಇಲ್ಲಿ ಹತ್ಬಿಟ್ಟೆ ನಿಂತ್ಕೊಳ್ಳಿ ನೋಡಿ. ಇವಾಗ ಇನ್ನು ಸ್ವಲ್ಪ ಮೇಲೆ ಹತ್ತಿದ್ರೆ 1ನೇ ಬಾವಿ ಸಿಗುತ್ತೆ. ಪದಂಡ 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 ಹೆಂಗೆ ಹತ್ಬೇಕು ನೋಡಿ. ಮೇಲೆ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸಿದೆ. ನೋಡಿ ಒಳ್ಳೆ ಕೋತಿ ಕಾಣಿಸಿದ್ದಾರೆ. ಏನು ಚೆಪ್ಪಿಂತ ನೋಡಿ, ಹಿಂಗೆ ಕಷ್ಟಪಟ್ಟು ಹತ್ಬೇಕು. ಒಂದು 5-6 ಜನ ಹತ್ತಿದ್ದೀರಿ ಇವಾಗ ಸದ್ಯಕ್ಕೆ. ನಮ್ಮ ತಮ್ಮ ವಂಶಿ ಅಲ್ಲೇ ಸ್ಟಾಪ್ ಆಗ್ಬಿಟ್ಟ. కొన్ని 20 సంవత్సరాల కిందట ఇవన్నీ బావులు నిండి 7 బావు నుంచి 5వ బావి 6వ బావి అట్లా నిండుకుంటూ వచ్చి ఇదంతా నీళ్లు పారాయి ఒక 20 సంవత్సరాల కిందట, 30 సంవత్సరాలకి. ఇప్పుడు వర్షాలు తక్కువ అయ్యి ఇంకా రావడం లేదు. ఎక్కడ బావిలో అక్కడ ఆగిపోయినాయి. ఓకే, బావి నేను లోపలికి వెళ్ళి చూపిస్తా. చిన్న కొలను మాడిది గుంత కొట్టుకొని కనిపిస్తుంది సార్. ఇదంతా వాటర్ ఉండేటివి. ఇది ఇక్కడ మట్టి, కొండ మట్టి. ఓకే ఓకే, కొండ చర్యలలో ఇక్కడ చూడండి, ఇదిగో సార్ తెల్లగా మన ఆవు పదుగుల టైప్ ఏర్పడి వాటర్ పారి పారి ఇలా ఏర్పడినాయి. ఇలా ఏర్పడినాయి సార్. ఇది ఒకటో బావి సార్. అప్పట్లో నీళ్లు ఉండేవి, ఇవన్నీ నిండి పారేటివి. ఇదిగో సార్ అక్కడ ఫస్ట్ బావి. దాని తర్వాత ఇప్పుడు ఇక్కడ నుంచి బాగా ఎక్కడం దిగడం ట్రెక్కింగ్ లాగా ఉంటుంది సార్. ఇక్కడ నుంచి కష్టతరం కొంచెం. ఇక్కడ పైకి ఎక్కినాక మళ్ళీ నెక్స్ట్ 2వ బావి అలా వస్తాయి సార్. ಸರಿ 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 ನೋಡಿ, ಹಿಂಗೆ ಹತ್ಬೇಕಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಇವರು. ಗೈಡ್ ಇಲ್ದಿರೋ ಮಾತ್ರ ಬರಬೇಡಿ ಯಾವುದೇ ಕಾರಣಕ್ಕೂ. ಗೈಡ್ ಕಂಪಲ್ಸರಿ ಬೇಕೇ ಬೇಕು. చెప్పండి ఇప్పుడు
ఇక్కడ కనిపించేది రెండో బావి సార్. ఇప్పుడు ఎక్కాము ఫస్ట్ బావి చూసి, ఇక్కడ ఇది రెండో బావి సార్. ఇక్కడ కనిపిస్తుంది వాటర్ పారినది, అంతా పారింది. ఇక్కడ అంతా ఒక 5 అడుగులు లోతు బావి సార్. ఇది చిన్న బావి, ఇది రెండో బావి సార్. ఇక్కడ నుంచి మనం ఇంకా ಪೈಗೆ ಇರುತ್ತೆ ಮೂಡೋ ಬಾವಿ ನಾಲ್ಕೋ ಬಾವಿ. ಓಕೆ ಹಾಂ ನೋಡಿ ಹತ್ಬೇಕಂದ್ರೆ ಹಿಂಗೆ ಹಗ್ಗ ಹಾಕಿದ್ದಾರೆ ಸೇಫ್ಟಿಗೋಸ್ಕರ. ಅದನ್ನ ಹಗ್ಗ ಹಿಡ್ಕೊಂಡು ಮೇಲೆ ಹತ್ತಬೇಕು. ನಾನು ಹಗ್ಗ ಹಿಡ್ಕೊಂಡು ಇವಾಗ ಹತ್ತೋದೆ ಕೆಲಸ. ఇది సార్, ఇది మూడో బావి అని పిలుస్తుంది. వీడియో ఆన్ చేసినారు సార్. ఇక్కడ సార్ ఏం స్మెల్లు? అది గబ్బిలాల్ స్మెల్. గబ్బిలాల్ కాలకి చూసుకో. ఇదిగో సార్, నాకు ఆ స్టిక్ రిమూవ్ చేసి అది వీడియో సార్. ఇది మూడో బావి సార్. ఇది చిన్నగా ఉంది కానీ లోపల రంధ్రం ఉంది, కొద్దిగా వెడల్పు ఉంది. ఈ మూడో బావిలో పారి ఇక్కడ ఉండి ఇక్కడ వచ్చేవి. ఇక్కడ చూడండి సార్. ఇది మూడో బావి సార్. జాగ్రత్త వెళ్ళలేం. వీడియೋ ఉంది, మీకు పంపిస్తాను. ಹುಷಾರಾಗ. ಇದು 4ನೇ ಬಾವಿಗೆ ಹೋಗ್ತಿರೋದು. ತುಂಬ ಕಷ್ಟಕರವಾದ ಬಾವಿ ಅಂತ ಹೇಳಿದ್ದಾರೆ. ಹುಷಾರಾಗಿ ಹತ್ತೋಣ. ಫುಲ್ಲು ಅಡ್ವೆಂಚರ್ ಮಾಡೋರಿಗೆ ಒಂದು ಅದ್ಭುತವಾದ ಜಾಗ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ನಲ್ಲಿ సార్ మాట్లాడాలి వెళ్ళండి సార్. ఓకే థ్యాంక్ యూ. 4th బావినా ఇది? ఇంకా రాలేదు, వస్తుంది. వీడియో పక్కన నీళ్ళు ఉందా? ఒక్క నిమిషం సార్. ఇప్పుడు 4వ బావి సార్. ఇదంతా కనిపిస్తుంది లైటింగ్ లో. ఇట్లా పైన టాప్ సార్ ఇది. ఓకే, ఇట్లా కింద పెట్టండి సార్. ఓకే, ఉండండి. ఇది 4వ బావి సార్. ఇప్పుడు మనం 4వ బావి దగ్గర వచ్చాము. 4వ బావిలో ఇక్కడ చూడండి సార్, మన సాహసం సినిమాలో మరి ఎలా ఉందో మొత్తం బాక్స్ టైప్ లో ఉండి సొరంగము. అప్పుడు నీళ్ళు అంచు అక్కడ దాకా ఉండేది సార్. ఈ మార్క్ లైన్ లాగా ఉండేది. అప్పుడు కొన్ని వేలు ఇదంతా నిండిన తర్వాత కింది బావులకి నీళ్ళు వెళ్ళేవి. 2-3 బావులకి. ఇక్కడ ఒక 2 అడుగులు పైన ఉంటుంది సార్. ఒక 3 అడుగులు నీళ్లు ఉంటాయి. తర్వాత నీళ్ళలోనే నిచ్చెన వేసినారు సార్. ఇంకా నెక్స్ట్ 5వ బావి వస్తుంది, అక్కడికి మనం వెళ్ళలేము సార్. ఓకే, 4వ బావి సార్. ఇవన్నీ నీళ్లు సార్. నేను ఇప్పుడు దిగాలంటే నీళ్ళల్లో వచ్చి నిచ్చెన ఎక్కాలి సార్ మనం. ఇప్పుడు ఇవి 2 అడుగులు పైన ఉన్నాయి సార్ నీళ్లు. ఇక్కడ చూడండి సార్, మనం ఇందాక కాలీఫ్లవర్ అని చెప్పారు కదా, ఆ టైప్ లో ఎట్లుంది చూడండి సార్. ఇదంతా వాటర్ ద్వారా ఏర్పడినది. బాగా వాటర్ ప్యూర్ గా ఉంటాయి సార్, క్రిస్టల్ క్లియర్ గా బాగా నీట్ గా ఉంటాయి వాటర్. ఇప్పుడు పైకి వెళ్తా సార్, మీరు రాలేరు, నేను వెళ్ళి చూపిస్తా. ಇವಾಗ ನಮ್ಗೆ ಗೈಡ್ ಹೇಳ್ತಿದ್ದಾರೆ ಯಾವ್ದು ಸ್ಟಾಪ್ ಅನ್ಬೇಡಿ ಅಂದ್ಬಿಟ್ಟು. చెప్పు కంటే తమ్ముడు వద్దిడండా చొప్పును ఊరికి చొప్పు అంతే. మీరు కనపడతలేదు, అంత మబ్బు ఉంది అక్కడ. కనపడాలి బేగాని వేస్తే ఆగు కనపడతలేదు. ఇప్పుడు బాగా కనపడతా చెప్పుగా. ఇది సార్ ఇప్పుడు ఇక్కడ కష్టంగా ఉంటది తాడు, అలవాటు అయింది కాబట్టి ఈజీగా ఎక్కుతున్నాము. ఒకసారి ఆయనతో స్టిక్ ఇచ్చి పంపిస్తాయండి వీటికి. నా ఎక్కున్నాను, వీడియో తీసి మళ్ళీ నీకు ఇస్తా. కింద మనం చూస్తూనే లైట్ కనిపిస్తుంది, అక్కడ 4వ బావి. ఇప్పుడు 5వ బావి అయితే ఎక్కేసాం. నిచ్చెన చూడండి అక్కడ, ఆ నిచ్చెన ఈ తాడు ద్వారా ఎక్కుతున్నాం. ఇప్పుడు ఇక్కడ చూడండి 5వ బావి ఇది. సార్ రాలేదు, కిందనే ఉన్నాడు. 5వ బావికి వచ్చాము. ఇక్కడ గైడు చంద్ర ఉన్నాడు. ఇక్కడ 4వ బావి ఉంది చూడండి. ఇక్కడ పైన చూడండి ఒకసారి,
ఆవు పొదుగులు ఇక్కడ కనిపిస్తున్నాయి కదా. ఇదిగో పైన కొండ చర్యలు. హాయ్ ఫ్రెండ్స్, మనం ఇప్పుడు అన్న కిందే ఉన్నాడు నీ గైడ్ వచ్చేసి. ఇక్కడ మనం 5వ బావిలోకి వచ్చాము. ఇక్కడ చూస్తున్నారా వైట్గా పాలరాయి సంబంధం మనకి ఎట్లా ఉంది. ఇక్కడంతా వాటర్ పాడుతూ ఉండేది ఒక 1 month అగో. ఇప్పుడు తగ్గినాయి, వర్షాలు తగ్గిపోయి. ఇట్లా పైకి చూపింది, ఇట్లా పైన చూడండి ఎట్లుందో. దీని తర్వాత 5వ బావి అక్కడ తాడు కనిపిస్తుంటది. ఇక్కడ వాటర్ కింద ఇదిగో ఇవన్నీ ఇక్కడ దాకా ఉండే మొన్నటి వరకు నీళ్ళు ఇప్పుడు తగ్గినాయి. ఒక 4 అడుగుల లోతు ఉంటుంది. ఇక్కడ చూస్తున్నారా, ఇంకా ఇది 5వ బావి. ఇది పాలరాయిగా ఇది బాగా. ఇక్కడ 5వ బావులు చూడాలంటే వాల్మీకి కేవ్స్కి తప్పనిసరిగా రావాల్సిందే. అక్కడికి ఇదిగో ఇది 5వ బావి చూడండి. తాడు కనిపిస్తుంది, ఆ కవర్ దగ్గర తాడు. అది పైకి 6వ బావి 7వ బావి పైకి. ఇక్కడ చూడండి. ಅಡ್ವೆಂಚರ್ ಈಸ್ ಫಿನಿಶ್ಡ್. చెప్పండి సార్ ఏదైనా. ಒಂದು ಅದ್ಭುತವಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಬಂದಿದ್ದಕ್ಕೂ ಈ ಹಳ್ಳಿಯವ್ರು ಸಿಕ್ಕಿದ್ರು. ಈ ಹಳ್ಳಿಯವ್ರ ಜೊತೆಯಲ್ಲಿ ಒಳ್ಳೆ ಸೂಪರ್ ಅಡ್ವೆಂಚರು ಬಾವಿಗಳು ನೋಡ್ಕೊಂಡು ಬಂದೆ. ಥ್ಯಾಂಕ್ ಯು ಗೈಡ್ಗೆ.